amrutasiddhipooja.com ಆ ಪ್ರಶ್ನೆಗಳಿಗೆಲ್ಲೇ ಆನ್ಲೈನ್ ಮೂಲಕ ಅವರಿಗೆ ಸರ್ವಿಸ್ ಕೊಡುವಂಥದ್ದು. ಆಗಮಕ ಪಂಡಿತರಿಂದ ಆ ಪೂಜೆ ಪುನಸ್ಕಾರಗಳನ್ನು ಹೆಂಗೆ ಮಾಡೋದು, ನಮ್ಮಲ್ಲಿ ವೇದ ಆಗಮಗಳನ್ನು ಕಲಿತ ನುರಿತ ಪಂಡಿತರು ಇರುತ್ತಾರೆ. ಈಗಿನ ಯುವ ಜನತೆಗೆ ಬರೀ ಲಾಭ ಕೇಳ್ತಾರೆ. ಅವರು ಆ ಮಾಸಗಳಲ್ಲಿ ಏನು ವಿಶೇಷತೆ ಇದೆ ಅನ್ನೋದನ್ನು ತಿಳ್ಕೋಬೇಕು. ಅದನ್ನು ತಿಳಿಯೋಕ್ಕೆ ನಮ್ಮ ಮಹಾನ್ ಗ್ರಂಥ ಲಗತ್ ಮಹರ್ಷಿ ಜ್ಯೋತಿರ್ವಿಜ್ಞಾನದಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಒಂದು ವಾಟ್ಸಪ್ ಮೆಸೇಜ್ ಮೂಲಕ ನಿಮಗೆ ಈ ಟೈಮು ಸೂಕ್ತ ಅಂತ ತಿಳಿಸ್ಕೊಡ್ತೇವೆ. ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ನಿಮಗೆ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸುಗಳು ತರಗತಿಗಳನ್ನು ಕೊಡಲು ನಾವು ಮಾಡ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ನಾವು amrutasiddhipooja.com ಎಂಬ ಒಂದು ವೆಬ್ಸೈಟನ್ನು ಲಾಂಚ್ ಮಾಡಿದ್ದೇವೆ. ಇದರ ಮುಖಾಂತರ ಎಲ್ಲರಿಗೂ ಯಾವ ರೀತಿ ಉಪಯೋಗ ಇದೆ ಅನ್ನೋದನ್ನು ನಾವಿವತ್ತು ತಿಳಿಸ್ತಾ ಇದ್ದೇನೆ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲವೂ ಒಂದು ಹಾಲು, ತರಕಾರಿ, ಕಿರಾಣಿ ಏನೇ ಬೇಕಂದ್ರೂ ಆನ್ಲೈನಲ್ಲೇ ತರಿಸ್ತಾ ಇದ್ದಾರೆ. ಯಾರು ಎದ್ದು ಹೋಗ್ತಾ ಇಲ್ಲ, ಯಾರು ರೀಚ್ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ನಮ್ಮ ಪೌರೋಹಿತ ವರ್ಗದವರು, ನಮ್ಮ ಆಗಮಕ ಪಂಡಿತರು ಮತ್ತು ವಂಶ ಪರಂಪರೆಯಾಗಿ ಮಾಡ್ಕೊಂಬಂದ ಎಲ್ಲ ಆಗಮ ಪಂಡಿತರಿರ್ಬೋದು, ಎಲ್ಲರೂ ಇರ್ಬೋದು. ಆ ಅಂತರನ್ನ ಎಲ್ಲರನ್ನೂ ಆನ್ಲೈನಲ್ಲಿ ರೀಚ್ ಮಾಡಿಸೋದು ಮತ್ತು ಸಂಸ್ಕಾರಗಳ ಬಗ್ಗೆ ಒಳ್ಳೆ ವಿಚಾರಗಳನ್ನು ತಿಳಿಸೋದು. ಈಗ ಯಾರೋ ಫೋನ್ ಮಾಡ್ತಾರೆ, ತಿಥಿ ಕಾರ್ಯನ ಹೆಂಗೆ ಮಾಡ್ಬೇಕ್ರಿ, ನಮ್ಮ ಅಪ್ಪ ಸತ್ತು 1 ತಿಂಗಳಾಯಿತು, ವರ್ಷ ಆಯಿತು, 11 ತಿಂಗಳಾಯಿತು, 11 ದಿನಕ್ಕೆ ಮಾಡ್ಬೇಕಾ, ಹೀಗೆಲ್ಲ ಪ್ರಶ್ನೆಗಳು ಇರ್ತವೆ. ಆ ಪ್ರಶ್ನೆಗಳಿಗೆಲ್ಲೇ ಆನ್ಲೈನ್ ಮೂಲಕ ಅವ್ರಿಗೆ ಸರ್ವಿಸ್ ಕೊಡೋಂಥದ್ದು ಮತ್ತು ಅವ್ರಿಗೆ ಅದಕ್ಕೆ ಪರಿಹಾರ ನೀಡೋಂಥದ್ದು ಮತ್ತು ಆಗಮಕ ಪಂಡಿತರಿಂದ ಆ ಪೂಜೆ ಪುನಸ್ಕಾರಗಳನ್ನು ಹೆಂಗೆ ಮಾಡೋದು, ನಮ್ಮಲ್ಲಿ ವೇದ ಆಗಮಗಳನ್ನು ಕಲಿತ ನುರಿತ ಪಂಡಿತರು ಇರುತ್ತಾರೆ. ಅವರನ್ನು ನಿಮಗೆ ಆನ್ಲೈನ್ ಮೂಲಕ ಸರ್ವಿಸ್ ಕಳಿಸ್ಕೊಡೋಂಥದ್ದು ಮಾಡುವಂಥ ಒಂದು ಉದ್ದೇಶವಾಗಿದೆ. ಸದುದ್ದೇಶ ಎಲ್ಲರೂ ಒಟ್ಟಾಗಿ ಹೋಗೋಣ ಅನ್ನೋದೇ ನಮ್ಮ ಉದ್ದೇಶ ಆಗಿ ಈ ಸಾಮಾಜಿಕ ಜಾಲತಾಣವನ್ನು ಎಷ್ಟು ಮಟ್ಟಿಗೆ ರೀಚ್ ಆಗಿದೆಯಲ್ಲ ಅದನ್ನು ನಾವು ಸ್ವಲ್ಪ ಉಪಯೋಗಿಸ್ಕೊಂಡು ಎಲ್ಲರಿಗೂ ಒಂದು ಮಾರ್ಗದರ್ಶನ ಕೊಡೋದೇ ನಮ್ಮ ಉದ್ದೇಶ ಆಗಿರುತ್ತದೆ. ಮತ್ತು ಅದೇ ರೀತಿ ಈ ಮಾಸಗಳ ಪ್ರಕಾರ ಈಗ ಶ್ರಾವಣ ಮಾಸ, ಕಾರ್ತಿಕ ಮಾಸ, ಹೀಗೆ ಚೈತ್ರ ಮಾಸ, ಶುಭ ಮಾಸಗಳಲ್ಲಿ ರಾಜಯೋಗಗಳು ಇರ್ತವೆ. ರಾಜಯೋಗಗಳಲ್ಲಿ ಏನೇನು ಮಾಡ್ತೀವಿ, ಯಾವ್ಯಾವ ಕಾರ್ಯಕ್ರಮ, ಗೃಹ ಪ್ರವೇಶ, ಮದುವೆ, ನಾಮಕರಣ, ದೀಕ್ಷೆ, ಆ ರೀತಿ ಪೂಜೆಗಳನ್ನು ಮಾಡಿಸೋದು. ಷೋಡಶ ಸಂಸ್ಕಾರಗಳ ಬಗ್ಗೆ ಯಾವ್ಯಾವ ರೀತಿ ಅವರಿಗೆ ಕಲ್ಪನೆ ಇರಲ್ಲ, ಒಬ್ಬೊಬ್ಬರಿಗೆ ಮಾಹಿತಿ ಇರಲ್ಲ, ಅದನ್ನೆಲ್ಲ ತಿಳಿಸೋದು ಮತ್ತು ಅದನ್ನು ಸರಿಯಾಗಿ ತಿಳಿಸಿ ಮಾಡೋಂಥದ್ದು, ಅದು ಮಾಡೋಂಥ ಉದ್ದೇಶ ಆಗಿರುತ್ತದೆ. ಮತ್ತು ಈಗ ಸದ್ಯ ನಡೀತಾ ಇರೋದು ಪಿತೃಪಕ್ಷ. ಪಿತೃಪಕ್ಷ ಕಾರ್ಯಕ್ರಮ ಅಂದರೆ ಏನು, ಪಿತೃಗಳಿಗೆ ಈ ಹುಣ್ಣಿಮೆಯಿಂದ ಈ ಅಮಾವಾಸ್ಯವರೆಗೂ ಪಿತೃಪಕ್ಷ ಇರುತ್ತದೆ. ಆ ಪಿತೃಪಕ್ಷದಲ್ಲಿ ಪಿತೃಗಳಿಗೆ 15 ದಿನ ಮೀಸಲವಾಗಿ ಇಡೋದೇ ಪಿತೃಪಕ್ಷ ಆಗಿರುತ್ತದೆ. ನಾವು ವರ್ಷ ಪೂರ ದೇವರು ಪೂಜೆ, ನಮ್ಮ ಕೆಲಸ ಅದನ್ನು ಮಾಡ್ಕೊಂಡು ಓಡಾಡ್ತೇವೆ. ಆದರೆ ಪಿತೃ ಅಂದರೆ ಸತ್ತವರೇ ಪಿತೃ ಅಂತಲ್ಲ, ನಮ್ಮ ಪಿತೃದೇವತೆಗಳನ್ನು ಆರಾಧನೆ ಮಾಡೋ ಈ ಪಿತೃಪಕ್ಷ ಆಗಿರುತ್ತದೆ. ಪಿತೃಗಳ ಸ್ಮರಣೆ ಮಾಡಲಿ 15 ದಿನ ಅವ್ರಿಗಾಗಿ ಇದನ್ನು ಋಷಿಮುನಿಗಳು 15 ದಿನ ಮೀಸಲಾಗಿ ಇಟ್ಟಿದ್ದಾರೆ. ಪಿತೃಪಕ್ಷದಲ್ಲಿ ಅವರು ಬಂದು ನಮಗೆ ಏನಾದರೂ ಸಮಸ್ಯೆಗಳು ಬಂದಲ್ಲಿ ಫಸ್ಟ್ಗೆ ದೇವರು ಬರಲ್ಲ, ಫಸ್ಟ್ ಪಿತೃದೇವತೆಗಳು ಬಂದು ಅದನ್ನು ದೇವರಿಗೆ ತಿಳಿಸ್ತಾರೆ, ಆಮೇಲೆ ಬಂದು ದೇವರು ನಮ್ಮನ್ನು ಕಾಪಾಡ್ತಾನೆ ಅಂತ ಈ ಉಲ್ಲೇಖ ಇರುತ್ತದೆ ಗ್ರಂಥಗಳಲ್ಲಿ. ಆದ್ದರಿಂದ ಈ ಪಿತೃಪಕ್ಷ ಬಹು ಮುಖ್ಯವಾಗಿರುತ್ತದೆ. ಪಿತೃ ಅಂದರೆ ನಮ್ಮ ವಂಶ, ನಮ್ಮನ್ನು ಕಾಪಾಡೋರು ಅನ್ನೋದನ್ನು ನಾವು ತಿಳ್ಕೋಬೇಕು, ಅವ್ರನ್ನ ಸ್ಮರಣೆ ಮಾಡಬೇಕು. ಇಲ್ಲಿ ಏನಾಗಿದೆ ಅಂದರೆ ಧಾರ್ಮಿಕ ವಿಚಾರಗಳ ಬಗ್ಗೆ ಬಂದರೆ ನಾವು ಸನಾತನ ಧರ್ಮ, ಹಿಂದೂ ಧರ್ಮಗಳ ಪ್ರಕಾರ ಆಚಾರ ವಿಚಾರಣೆಗಳನ್ನು ಎಲ್ಲ ಮರಿತಾ ಇದ್ದೇವೆ. ಈ ಪಾಶ್ಚಾತ್ಯ ಈ ಸಂಪ್ರದಾಯಗಳು ಬಂದು ಮನುಷ್ಯನ ಎಲ್ಲ ಆ ಕಡೆ ಎಳ್ಕೊಂಡು ಹೋಗ್ತಾ ಇದ್ದವು. ಅದನ್ನು ನಮ್ಮ ಗುರು ಹಿರಿಯರು ಹೇಳ್ತಾ ಇದ್ದಾರೆ, ಆದರೆ ಅವರು ಗಣನೆಗೆ ತೊಗೊಂತಿಲ್ಲ ಇವತ್ತಿನ ಜನತೆಗಳು. ಅದಕ್ಕೆ ಅದನ್ನು ಎಲ್ಲ ಉಳಿಸಿ ಬೆಳೆಸಿ ಇದನ್ನು ಮುಂದಿನ ಪೀಳಿಗೆ ನಾವು ಬಿಟ್ಟು ಹೋಗಬೇಕು. ಅದು ನಮ್ಮ ಎಲ್ಲ ಗುರುವರ್ಗದವರ ಕರ್ತವ್ಯ ಆಗಿರುತ್ತದೆ ಅಂತ ನಾನು ಹೇಳಿ ಬಯಸ್ತೇನೆ. ನಮ್ಮ ಗುರು ಹಿರಿಯರಂದ್ರೆ ತಂದೆ ತಾಯಿನೇ ಮುಖ್ಯ, ಆಯಿತಾ. ತಂದೆ ತಾಯಿ ಸಂಸ್ಕಾರ, ಅದೇ ರೀತಿ ಗುರು ಹಿರಿಯರು ಸಂಸ್ಕಾರ, ಆ ರೀತಿ ಆ ಸಂಸ್ಕಾರ ಪ್ರಕಾರ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮಗಳನ್ನು, ಆಚಾರ ವಿಚಾರಣೆಗಳನ್ನು ಎಲ್ಲವನ್ನೂ ಅವರಿಗೆ
ತಿಳಿ ಹೇಳಿ ಅದನ್ನು ಪಾಲನೆ ಮಾಡಬೇಕು. ಅದನ್ನು ಹೆಂಗೆ ಮಾಡಿದರೆ ಅದರಿಂದ ಏನು ಲಾಭಗಳು, ಅದರಿಂದ ಏನಿದೆ, ನಮಗೆ ಉಪಯೋಗ ಏನಿದೆ ಅನ್ನೋದು ಕೇಳ್ತಾರೆ. ಈಗೇನು ಬೇಕು, ಈಗಿನ ಯುವ ಜನತೆಗೆ ಬರೀ ಲಾಭ ಕೇಳ್ತಾರೆ ಅವರು. ನನಗೇನು ಲಾಭಪ್ಪ, ಮೊನ್ನೆ ನಾಗರ ಪಂಚಮಿ ಆಯಿತು, ನಾಗರ ಪಂಚಮಿಯಲ್ಲಿ ಅದರಿಂದ ನಂಗೆ ಲಾಭ. ಪುರಾತನದ ಬೇಡ ಅವ್ರಿಗೆ, ಹಳೆ ಕತೆ ಬೇಡ, ಈಗ ನನಗೇನು ಲಾಭ. ನಾಗದೇವತೆ ಪೂಜೆ ಅಂದರೆ ವಂಶ ಅವರ ಜೀನಿ ಆಗಿರ್ತತಿ, ಆ ಪೂಜೆ ಮಾಡೋದೇ ಕರ್ತವ್ಯ. ಈಗ ಗಣೇಶ ಹಬ್ಬ ಬಂತು, ಗಣೇಶನ ಆರಾಧನೆ. ಗಣೇಶ ಅಂದರೆ ಸರ್ವ ವಿಘ್ನ ನಿವಾರಕ, ಎಲ್ಲ ಶಕ್ತಿಯನ್ನು ಗಣೇಶಿಗೆ ವಹಿಸಿದ್ದಾರೆ. ವಿದ್ಯೆ, ಜ್ಞಾನ, ಬುದ್ಧಿ, ಶಕ್ತಿ, ಆಯಿತಾ. ಆ ರೀತಿ ಗಣೇಶನ ಆರಾಧನೆ, ಪ್ರಥಮ ಪೂಜೆ ಗಣೇಶ ಅಂತ ಬಂದಿದೆ. ಆದ್ದರಿಂದ ಗಣೇಶ ಪೂಜೆಯಿಂದನೇ ಎಲ್ಲ ಆರಂಭಗಳು ಸ್ಟಾರ್ಟ್ ಆಗ್ತವೆ. ಈ ಮಾಸಗಳಿಗೆ ಹೆಂಗೆ ಲಿಂಕ್ ಇದೆ. ಚೈತ್ರ ಮಾಸ ಅಂದರೆ ಚಿಗುರು ಒಡೆಯ ಸಮಯ ಅಂತ. ಚಿಗುರು ಒಡೆದೆ ಅದೇ ಚೈತ್ರ ಮಾಸ. ಅದೇ ನಾವು ಜನವರಿ ಅಂದರೆ ಅಷ್ಟೇ ಗೊತ್ತು, ಅದಕ್ಕೇನು ಹಿನ್ನೆಲೆ ಇಲ್ಲ. ಈ ಮಾಸಗಳಿಗೆ ತುಂಬ ಹಿನ್ನೆಲೆ ಇದೆ, ಆಯಿತಾ. ಆ ಮಾಸಗಳಿಗೂ ಆ ಮಾಸಗಳಲ್ಲಿ ಏನು ವಿಶೇಷತೆ ಇದೆ ಅನ್ನೋದನ್ನು ತಿಳ್ಕೋಬೇಕು. ಅದನ್ನು ತಿಳಿಯೋಕ್ಕೆ ನಮ್ಮ ಮಹಾನ್ ಗ್ರಂಥ ಲಗದ್ ಮಹರ್ಷಿ ಜ್ಯೋತಿರ್ವಿಜ್ಞಾನದಲ್ಲಿ ಎಲ್ಲ ವಿಶೇಷವಾಗಿ ಪ್ರತಿಯೊಂದು ಮಾಸಗಳ ವಿಶೇಷತೆಯನ್ನು ತುಂಬ ಅದ್ಭುತವಾಗಿ ನಮ್ಮ ಶ್ರೀ ಅಮರೇಶ್ ಶಾಸ್ತ್ರಿ ಗುರೂಜಿಯವರು ಕೊಟ್ಟಿದ್ದಾರೆ. ವಿಶೇಷ ಸೂಚನೆ, ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ, ನಾನು ಒಬ್ಬನೇ ಅಂತಲ್ಲ, ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ನೂರಾರು ಜನಗಳು ವಿದ್ಯಾರ್ಥಿಗಳು ಇರ್ತಾರೆ, ನಮ್ಮ ಶಿಷ್ಯರು ಇರ್ತಾರೆ. ಎಲ್ಲರ ಕಡೆಯಿಂದ ನಿಮಗೆ ಎಲ್ಲ ಸಂದೇಶಗಳು ಮುಕ್ತವಾಗಿ ದೊರೆಯುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಇಲ್ಲಿ ಯಾರೋ ಒಬ್ಬರು ಹಾಲು ಉಕ್ಕಿಸ್ಬೇಕು ಗುರೂಜಿ ಎಷ್ಟು ಗಂಟೆಗೆ ಅಂತ ಕೇಳ್ತಾರೆ. ಅದನ್ನು ಕೇಳೋಕೆ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಹೋಗೋಕೆ 200, 300, 500 ರೂಪಾಯಿ ಖರ್ಚು ಮಾಡ್ತಾರೆ, ಆಯಿತಾ. ನಿಮಗೆ ನಮ್ಮ ಸಂಸ್ಥೆ ವತಿಯಿಂದ ಒಂದು ವಾಟ್ಸಪ್ ಮೆಸೇಜ್ ಮೂಲಕ ನಿಮಗೆ ಈ ಟೈಮು ಸೂಕ್ತ ಅಂತ ತಿಳಿಸ್ಕೊಡ್ತೀವಿ. ಮತ್ತು ಯಾವುದೋ ಒಂದು ಮಗು ಜನನ ಆಯಿತು, ಆ ಮಗು ಜನನಾಗ ಏನು ದೋಷ ಐತೋ, ತಂದೆ ಮುಖ ನೋಡ್ಬೇಕೋ, ತಾಯಿ ಮುಖ ನೋಡ್ಬೇಕೋ, ಗಾಬರಿಯಲ್ಲಿರ್ತಾರೆ. ಅದಕ್ಕೆ ಟಕ್ ಅಂತ ವಾಟ್ಸಪ್ ಮುಖಾಂತರ ನಿಮಗೆ ಆನ್ಲೈನನ್ನು ಉಪಯೋಗಿಸ್ಕೊಂಡು ನೀವು ಕುಂತಲ್ಲೇ, ನಿಮ್ಮ ಕುಂತ ಸ್ಥಳದಲ್ಲೇ ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಅನುಮಾನಗಳಿಗೆ ನೀವು ಉತ್ತರವನ್ನು ತಿಳ್ಕೊಂಡಿರ್ಬೋದು. ಅದನ್ನು ನಮ್ಮ ಶಿಷ್ಯವರ್ಗ ಆಗಿರ್ಬೋದು, ನಮ್ಮ ಆನ್ಲೈನ್ ಕಾರ್ಯಕರ್ತರು ಎಲ್ಲ ನಿಮಗೆ ಒದಗಿಸ್ತಾರೆ. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಸಂಸ್ಥೆಯನ್ನು ಫಾಲೋ ಮಾಡಿ. ಮತ್ತು ನಿಮ್ಮ ಯಾವುದೇ ಸಣ್ಣ ಅನುಮಾನಗಳಿಗೆ, ನಿಮ್ಮ ಈ ಷೋಡಶ ಸಂಸ್ಕಾರಗಳ ಬಗ್ಗೆ, ಪೂಜೆ ಪುನಸ್ಕಾರ ಹೆಂಗೆ ಮಾಡಬೇಕು, ಏನು, ಮತ್ತು ಯಾವ ಪೂಜೆ ಯಾವಾಗ ಮಾಡಬೇಕು, ಇದ್ರ ಎಲ್ಲ ಮಾಹಿತಿಯನ್ನು ನಮ್ಮ ಆನ್ಲೈನ್ ಮೂಲಕಲೇ ತಿಳಿಸ್ಕೊಡ್ಬೇಕಂತ ಹೊರಟಿದ್ದೇವೆ. ಮತ್ತು ವಿಶೇಷವಾಗಿ ನಮ್ಮ ಶ್ರೀ ಲಗದ್ ಮಹರ್ಷಿ ಜ್ಯೋತಿರ್ವಿಜ್ಞಾನ ಸಂಸ್ಥೆ ಹಾಗೂ ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ನಿಮಗೆ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸುಗಳು, ತರಗತಿಗಳನ್ನು ಕೊಡಲು ನಾವು ಮಾಡ್ತಾಯಿದ್ದೇವೆ. ಅದನ್ನು ವಿದ್ಯೆ ಕಲಿಯೋ ಆಸಕ್ತಿ ಇರೋರು ಜ್ಯೋತಿಷ್ಯ, ಆಗಮ ಏನೇ ಇದ್ದರೂ ಬಂದು ಕಲಿಬಹುದು. ಧನ್ಯವಾದ.